ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ತಮ್ಮ ಜೊತೆಯಲ್ಲಿ ಪಂಚಮಹಾಯಜ್ಞ ಅನ್ನೋ ವಿಷಯದ ಬಗ್ಗೆ ನನಗೆ ಗೊತ್ತಿರೋ ವಿಷಯವನ್ನ ತಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅನ್ಕೊಂತ ಇದ್ದೀನಿ. ನಾವು ಪ್ರತಿನಿತ್ಯ ದೇವ್ರಿಗೆ ಪೂಜೆಯನ್ನು ಮಾಡ್ತೀವಿ. ಆ ಪೂಜೆದಲ್ಲಿ ಧೂಪ ದೀಪ ನೈವೇದ್ಯವನ್ನು ಇಡ್ತೀವಿ. ನೈವೇದ್ಯ ರೂಪದಲ್ಲಿ ಬೆಲ್ಲ, ಹಣ್ಣು, ಕಲ್ ಸಕ್ಕರೆ ಇಂಥದವೆಲ್ಲ ಇಡ್ತಾ ಇರ್ತೀವಿ. ನಾವು ದೇವ್ರು ಇದನ್ನ ಸ್ವೀಕರಿಸ್ತಾನೆ ತಿಂತಾನೆ ಅನ್ಕೊಂತೀವಿ. ಆದ್ರೆ ದೇವ್ರು ಇದನ್ನ ತಿನ್ನೋದಿಲ್ಲ. ಆದ್ರೆ ದೇವ್ರು ಇದನ್ನ ನೋಡ್ತಾರೆ. ನೋಡಿದ್ರೇನೆ ದೇವ್ರ ನೋಟದಿಂದಾನೇ ಇದಕ್ಕೆ ಪ್ರಸಾದ ಆಗ್ಬಿಡತ್ತೆ. ಇದನ್ನ ನಾವು ಸ್ವೀಕರಿಸಿರೋದ್ರಿಂದ ನಮ್ಗೆ ಒಳ್ಳೇದಾಗತ್ತೆ. ಆದ್ರೆ ದೇವ್ರು ಮಾತ್ರ ಅದನ್ನ ತಿನ್ನೋದಿಲ್ಲ. ದೇವ್ರು ತಿನ್ಬೇಕು ಅಂದ್ರೆ ಅದು ಅಗ್ನಿಮುಖವಾಗಿ ಮಾತ್ರ ತಿಂತಾರೆ, ಅಂದ್ರೆ ಸ್ವೀಕರಿಸ್ತಾರೆ. ಅಗ್ನಿಮುಖವಾಗಿ ಹೇಗೆ ಸ್ವೀಕರಿಸೋದು ಅಂದ್ರೆ ಯಜ್ಞ ಮಾಡಬೇಕು. ಯಜ್ಞ ಮಾಡಿದ್ರೆ ಬ್ರಾಹ್ಮಣರು ಬಂದು ಅಗ್ನಿಯನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಹವಿಸ್ಸು ಕೊಟ್ಟು, ಹವಿಸ್ಸು ರೂಪದಲ್ಲಿ ತುಪ್ಪ, ಬೇರೆ ಬೇರೆ ಪದಾರ್ಥಗಳು ಬೇರೆ ಬೇರೆ ದೇವರುಗಳಿಗೆ ಉಪಯೋಗಿಸ್ತಾರೆ. ಆವಾಗ ಮಾತ್ರ ದೇವರು ಅದನ್ನ ಸ್ವೀಕರಿಸ್ತಾರೆ. ಇದನ್ನ ಯಜ್ಞ ಅಂತಾರೆ. ಈ ಯಜ್ಞ ಮಾಡೋದು ತುಂಬಾ ಕಷ್ಟ ಇದೆ, ಅಂದ್ರೆ ತುಂಬಾ ವ್ಯಯ ಪ್ರಯಾಸಗಳು ಇದೆ. ಯಜ್ಞಗಳು ಮಾಡೋದು ಸುಲಭ ಅಲ್ಲ, ಅದರಲ್ಲಿ ವ್ಯಯ ಪ್ರಯಾಸಗಳು ಇರುತ್ತವೆ. ಹಾಗಾಗಿ ದಿನನಿತ್ಯ ಯಜ್ಞಗಳು ಮಾಡೋದು ಅನ್ನೋದು ಒಂಥರ ನೋಡಿದ್ರೆ ಅಸಾಧ್ಯನೇ. ಅದಕ್ಕೆ ದೇವ್ರು ಏನ್ ಮಾಡಿದ್ರು, ಈ ತರ ಯಜ್ಞ ಮಾಡೋದು ನಮ್ಗೆ ಕಷ್ಟಕ್ಕೋಸ್ಕರ ಬೇರೆ ತರ 5 ಯಜ್ಞಗಳನ್ನ ಹೇಳಿದ್ದಾರೆ. ಆ 5 ಯಜ್ಞಗಳು ಪ್ರತಿನಿತ್ಯವೂ ಮಾಡಿದ್ರೆ ಈ ಯಜ್ಞ ಮಾಡಿದ್ದಕ್ಕನ್ನ ಕೂಡ ಜಾಸ್ತಿ ಫಲ ಸಿಗತ್ತೆ. ಅದನ್ನ ದೇವರು ಪಂಚಮಹಾಯಜ್ಞ ಅಂತ ಹೆಸರಿಟ್ಟಿದ್ದಾರೆ. ಅಂದ್ರೆ ಬ್ರಾಹ್ಮಣರು ಅಗ್ನಿಮುಖವಾಗಿ ಕೊಡೋ ಯಜ್ಞಕ್ಕನ್ನ ಕೂಡ ಜಾಸ್ತಿ ಫಲ ಕೊಡತ್ತ ಪಂಚಮಹಾಯಜ್ಞ. ಬಟ್ ನೋಡಿದ್ರೆ ಅದು ತುಂಬಾ ಸುಲಭ. ಪ್ರತಿನಿತ್ಯ ನಾವು ಮನೆಯಲ್ಲಿ ಮಾಡ್ತಾನೆ ಇರ್ತೀವಿ, ನಮ್ಗ್ ಗೊತ್ತಿಲ್ಲ ಅದ್ರ ಬಗ್ಗೆ, ನಮ್ಗೆ ತಿಳುವಳಿಕೆ ಇರಲ್ಲ. ತಿಳ್ಕೊಂಡು ಮಾಡಿದ್ರೆ ಅದ್ರ ಫಲ ಇನ್ನ ಜಾಸ್ತಿ ಇರತ್ತೆ. ಈ ಪಂಚಮಹಾಯಜ್ಞ ಅನ್ನೋದು ಏನು ಅಂತ ಈ ಮುಂದಿನ ವಿಡಿಯೋನಲ್ಲಿ ನೋಡೋಣ. ಧನ್ಯವಾದಗಳು ಸ್ನೇಹಿತರೆ.